ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ರಜ್ಮೀಸ್ ಫುಡ್ ಕೋರ್ಟ್. ಇವತ್ತು ನಾನು ಪ್ರಾನ್ಸದು ಮಿಕ್ಸ್ ಬಿರಿಯಾನಿ ಸ್ಪೆಷಲ್ ಮಸಾಲೆ ಮಾಡಿದ್ದೇನೆ. ಸೊ ಯಾವ ರೀತಿ ಮಾಡೋದು ಅಂತ ನೋಡಿ. ಅದಕ್ಕಾಗಿ ನಾನು ಪ್ರಾನು ಒಂದು 1 kg ಅಷ್ಟು ತಗೊಂಡಿದ್ದೇನೆ. ದೊಡ್ಡ ಸೈಜು ಅಲ್ಲ, ಸ್ಮಾಲ್ ಸೈಜು ಅಲ್ಲ, ಒಂದು ಮೀಡಿಯಮ್ ಸೈಜದು ಪ್ರಾನು. ಸೊ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿದ್ದೇನೆ. ನೋಡಿ ಯಾವ ರೀತಿ ಅಂತೇಳಿ. ಅದನ್ನು ಕ್ಲೀನ್ ಮಾಡೋದು ಸಹ ತುಂಬ ಈಸಿ, ತೆಗೆಯೋದೆಲ್ಲ ಈಸಿ. ನಾವು ತಲೆ ಎಲ್ಲ ಅದರದ್ದು ಯೂಸ್ ಮಾಡುವುದಿಲ್ಲ. ನೋಡಿ ಇದು ಸ್ವಲ್ಪ ಬ್ಲ್ಯಾಕಾಗಿ ಉಂಟು ಪ್ರಾನ್ಸ್. ಅದಕ್ಕಾಗಿ ನಾನು ಒಂದು 8 ಆನಿಯನ್, ಒಂದು 8 ಟೊಮೆಟೊ ಸ್ಮಾಲ್ ಸೈಜ್ ಅಷ್ಟು ತಗೊಂಡಿದ್ದೇನೆ. ಮತ್ತು 1 ಕಪ್ಪಷ್ಟು ಪುದೀನ ಲೀವ್ಸ್, ಮತ್ತು 1 ಕಪ್ಪಷ್ಟು ಕೋರಿಯಾಂಡರ್ ಲೀವ್ಸ್, ಮತ್ತು ಒಂದು 5, 6, 7, 8 ಚಿಲ್ಲಿ, ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ. ನೋಡಿ ಪ್ರಾನನ್ನು ಈ ರೀತಿ ಕಟ್ ಮಾಡುವಂಥದ್ದು. ಕಟ್ ಮಾಡಿದಾಗ ಇದರ ವೇಸ್ಟೇಜಲ್ಲಿ ಇರ್ತದೆ. ಈಗ ನಾನು ಒಂದೆರಡು ಆನಿಯನನ್ನು ಫ್ರೈ ಮಾಡಿ ಇಡ್ತೇನೆ. ಸಪ್ರೇಟ್ ಫ್ರೈ ಮಾಡ್ತೇನೆ. ಇದು ಒಂದು ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ನೋಡಿ ಈ ರೀತಿ ಆಗುವಾಗ ಅದನ್ನು ತೆಗೆದಿಡಿ. ಈಗ ಅದೇ ಆಯಿಲನ್ನು ತಗೊಂಡು ಇದರಿಂದ ಪ್ರಾನ್ ಉಂಟಲ್ಲ, ಅದರಿಂದ ಸ್ವಲ್ಪ ಒಂದು 10 ಪ್ರಾನನ್ನು ತಗೊಂಡು ಅದಕ್ಕೆ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಮತ್ತು ಗರಂ ಮಸಾಲ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಮತ್ತು ಸಾಲ್ಟ್ ಹಾಕಿದ್ದೇನೆ. ಈಗ ಅದು ಆನಿಯನ್ನ ಫ್ರೈ ಮಾಡಿದ ಆಯಿಲನ್ನೇ ತಗೊಂಡು ಇದಕ್ಕೆ ಸ್ವಲ್ಪ ಹಾಕಿ ಇದರಲ್ಲಿ ನಾನು ಈಗ ಆಲ್ರೆಡಿ ಮಿಕ್ಸ್ ಮಾಡಿಟ್ಟಂತಹ ಮಸಾಲೆಯಲ್ಲಿ ಮಿಕ್ಸ್ ಮಾಡಿದ್ದೇನಲ್ಲ, ಅದು ಪ್ರಾನನ್ನು ಫ್ರೈ ಮಾಡ್ತೇನೆ. ಪ್ರಾನನ್ನು ಫ್ರೈ ಮಾಡಿ ಆಯಿತು. ಈಗ ಅದೇ ಆಯಿಲಿಗೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಲೋ ಫ್ಲೇಮಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದರ ರಾ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಬೇಕು.
ಇದರದ್ದು ರಾ ಸ್ಮೆಲ್ ಹೋದ ನಂತರ ಕಟ್ ಮಾಡಿಟ್ಟಂತಹ ಆನಿಯನನ್ನು ಹಾಕಿ ಇದು ಕೂಡ ಹಾಗೆ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮತ್ತೆ ಮುಚ್ಚಿಟ್ಟರೆ ಬೇಗ ಆಗ್ತದೆ. ಇದು ನಾನು ನಾನ್ ಸ್ಟಿಕ್ ಕಡಾಯಿ ತಗೊಂಡಿರುವಂಥದ್ದು ಅಮೆಝಾನಿಂದ 8 ಲೀಟರದು. ಸೊ ನಿಮಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಶೇರ್ ಮಾಡ್ತೇನೆ, ಚೆಕ್ ಮಾಡಿ. ಸೊ ಆನಿಯನ್ ಈಗ ಸಾಫ್ಟ್ ಆಗ್ತಾ ಬಂದಿದೆ. ಆವಾಗ ತೆಗೆದು ನೋಡಿದರೆ ಆಯಿತು, ಮುಚ್ಚಿಟ್ರೆ ಬೇಗ ಆಗ್ತದೆ. ಮಾತ್ರ ಆವಾಗ ಜಸ್ಟ್ ಅದನ್ನು ನೀವು ನೋಡ್ತಾ ಇರಬೇಕು. ಸೊ ಇವಾಗ ನಾನು ಅದಕ್ಕೆ ಯಾವುದೆಲ್ಲ ಪೌಡರ್ಸ್ ಬೇಕೋ ಅದನ್ನು ಹೇಳ್ತೇನೆ. 2 ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್, 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ತಗೊಂಡಿದ್ದೇನೆ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಮತ್ತು 1 ಟೇಬಲ್ ಸ್ಪೂನಷ್ಟು ಒಂದು ಮಸಾಲೆ ಎಲ್ಲ ಮಿಕ್ಸ್ಡ್, ಅದರಲ್ಲಿ ಪೆಪ್ಪರ್ ಮತ್ತು ಕೊರಿಯಾಂಡರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಎಲ್ಲ ಇದೆ. ಅದೊಂದು ಪೌಡರ್ಸದ್ದು ಸವಿತಾ ಅಂತೇಳಿ ಆ ಪ್ಯಾಕಲ್ಲಿ ಇರ್ತದೆ. ಸೊ ಅದರಿಂದ 1 ಟೇಬಲ್ ಸ್ಪೂನಷ್ಟು ಆ ಪೌಡರನ್ನು ತಗೊಂಡಿದ್ದೇನೆ. ಮತ್ತು ಇದಕ್ಕೆ ನಾನು ಪೆಪ್ಪರ್ ಹಾಕಿದ್ದೇನೆ, ಅದರಲ್ಲಿ ತೋರಿಸಲಿಲ್ಲ. ಸೊ ಫಸ್ಟಿಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕಿದ್ದೇನೆ, ಮತ್ತು ಲಾಸ್ಟಿಗೆ ಅದು 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಅದು ಟೇಸ್ಟ್ ನೋಡುವಾಗ ಅಷ್ಟು ಸ್ಪೈಸಿಯಾಗಿರಲಿಲ್ಲ, ಸೊ ಅದಕ್ಕೆ ಆ್ಯಡ್ ಮಾಡಿರುವಂಥದ್ದು. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ತಗೊಂಡಿದ್ದೇನೆ. ಅದು ಯಾವುದು ಹಾಕಲಿಲ್ಲ. ಈಗ ಆನಿಯನ್ ಗೋಲ್ಡನ್ ಕಲರ್ ಬಂದ ನಂತರ ಹಾಕಬೇಕು, ಇಲ್ಲದಿದ್ದರೆ ಇದು ಅಷ್ಟು ಟೇಸ್ಟ್ ಆಗೋದಿಲ್ಲ. ನೋಡಿ ಈಗ ಸಾಫ್ಟಾಗಿದೆ ಆನಿಯನ್. ಇದೆಲ್ಲ ಪೌಡರ್ಸನ್ನು ಒಟ್ಟಿಗೆ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಅದರದ್ದು ಕೂಡ ಹಾಗೆ ಸ್ಮೆಲ್ ಹೋಗುವ ತನಕ ಮಿಕ್ಸ್ ಮಾಡಬೇಕು. ಮತ್ತು ಗ್ರೀನ್ ಚಿಲ್ಲಿ 8 ಅಲ್ಲ, ಒಂದು 12 ತಗೊಂಡಿದ್ದೇನೆ. ಯಾಕೆಂತೇಳಿದರೆ ಅದು ಸ್ಪೈಸಿ ಇರಲಿಲ್ಲ, ಹಾಗೆ ಅದಕ್ಕೋಸ್ಕರ ಅಷ್ಟು ಅಂದರೆ ಕಟ್ ಮಾಡಲಿಲ್ಲ, ಹಾಗೆ ಹಾಕಿದ್ದೇನೆ. ಬೇಕು ಅಂತೇಳಿದರೆ ನಿಮಗೆ ಕಟ್ ಮಾಡ್ಬೋದು. ನಾನು ಯಾಕೆ ಕಟ್ ಮಾಡಲಿಲ್ಲ ಅಂತೇಳಿದರೆ, ಇದನ್ನು ಫ್ರೈ ಮಾಡಿದ ನಂತರ ಅದರಲ್ಲಿ ನಾನು ಸ್ವಲ್ಪ ಮಸಾಲೆ ತೆಗೆದು ಬ್ಲೆಂಡ್ ಮಾಡಿದ್ದೇನೆ, ಅದಕ್ಕೋಸ್ಕರ. ಅದರಲ್ಲಿ ಗ್ರೀನ್ ಚಿಲ್ಲಿ ಎಲ್ಲ ತಗೊಂಡಿದ್ದೇನೆ. ಸೊ ಈಗ ಅದರ ಸ್ಮೆಲ್ ಹೋದ ನಂತರ, ರಾ ಸ್ಮೆಲ್ಲೆಲ್ಲ ಹೋದ ನಂತರ ಈಗ ಟೊಮೆಟೊ ಹಾಕುವಂಥದ್ದು. ಟೊಮೆಟೊ ಹಾಕಿ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನು ಹಾಕಬೇಕು. ಹಾಕಿ 1-2 ಸಲ ಮುಚ್ಚಿಟ್ಟರೆ ಸಾಕು, ಅದು ಸಾಫ್ಟಾಗಿ ಬರ್ತದೆ. ನೋಡಿ ಈ ರೀತಿ ಮಾಡ್ತಾ ಇದ್ದರೆ ಆಯಿತು. ಈಗ ಪೆಪ್ಪರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೇನೆ. ಇದು ನಾನು ಪ್ರಾನ್ಸನ್ನು 3 ಟೈಪಲ್ಲಿ ಮಾಡಿದ್ದೇನೆ. ಒಂದು ಫಸ್ಟಿಗೆ ತೋರಿಸಿದೆಲ್ಲ ಕೋಟಿಂಗಾಗಿ ಫ್ರೈ ಮಾಡಿದ್ದೇನೆ, ಮತ್ತು ಸೆಕೆಂಡ್ ಟೈಮ್ ಈ ರೀತಿ ಹಾಕಿದ್ದೇನೆ. 1-2 ಪ್ರಾನನ್ನು ತಗೊಂಡು ಈಗ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ದೇನೆ. ಅದು ಅಂದರೆ ಬಿರಿಯಾನಿಯಲ್ಲಿ ತಿನ್ನುವಾಗ ಟೇಸ್ಟಿಯಾಗಿರ್ತದೆ, ಅದಕ್ಕೋಸ್ಕರ ಅದು ಬಾಯಿಗೆ ಸಿಗುವಾಗ, ಅದಕ್ಕೋಸ್ಕರ ಈ ರೀತಿ ಮಾಡಿ ಇಟ್ಟಿದ್ದೇನೆ. ಈಗ ಇದರ ಮಿಡ್ಲಲ್ಲಿ ನಾನು ಅದೇ ಆಯಿಲ್, ಆನಿಯನ್ ಫ್ರೈ ಮಾಡಿದಂಥ ಆಯಿಲ್ ಉಂಟಲ್ಲ, ಅದೇ ಆಯಿಲನ್ನು ಸ್ವಲ್ಪ ಹಾಕಿ, ಇಲ್ಲದಿದ್ದರೆ ಬೇರೆ ಪ್ಯಾನಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಇದು ಸ್ವಲ್ಪ ಈಸಿ ಅಲ್ಲ, ಅದಕ್ಕೆ ಇದರಲ್ಲೇ ನಾನು ಮಸಾಲೆ ಎಲ್ಲ ಸೈಡಿಗೆ ಮಾಡಿ ಅದರಲ್ಲಿ ಆಯಿಲ್ ಹಾಕಿ ಸ್ವಲ್ಪ ಪ್ರಾನ್ಸನ್ನು, ಅಂದರೆ ತುಂಬ ಎಂತ ಹಾಕೋದಿಲ್ಲ, ಅದಕ್ಕೆ ಟರ್ಮರಿಕ್ ಪೌಡರ್ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಜಸ್ಟ್ ಸ್ವಲ್ಪ ಫ್ರೈ ಮಾಡುವಂಥದ್ದು. ಹಾಗೆ ಮಾಡಿದೆಲ್ಲ ಫಸ್ಟ್ ಅಷ್ಟು ಫ್ರೈ ಮಾಡೋದಿಲ್ಲ, ಸ್ವಲ್ಪ ಫ್ರೈ ಆಗೋದಷ್ಟೇ, ಒಂದು 25%. ಆವಾಗಲೇ ನಾನು ಅದು 2 ಬ್ಯಾಚಾಗಿ ಮಾಡಿ ತೆಗೆದು ಇಟ್ಟಿದ್ದೇನೆ ಸಪ್ರೇಟ್.
ಈಗ ಉಳಿದ ಆಯಿಲನ್ನೆಲ್ಲ ಒಟ್ಟಿಗೆ ಮಾಡಿ, ತುಂಬ ಉಳಿಲಿಲ್ಲ, ಎಲ್ಲ ಒಟ್ಟಿಗೆ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿದ ನಂತರ ಈಗ ಕೊರಿಯಂಡರ್ ಲೀವ್ಸ್ ಮತ್ತು ಪುದೀನ ಲೀವ್ಸ್ ಉಂಟಲ್ಲ, ಅದನ್ನು ಕೂಡ ಹಾಕಲಿಕ್ಕೆ ಉಂಟು. ಈಗ 1 ಕಪ್ ಕರ್ಡ್ ಹಾಕಿದ್ದೇನೆ. ಇದು ಹುಳಿ ಇರುವ ಕರ್ಡ್ ಆದ ಕಾರಣ 1 ಕಪ್ ಹಾಕಿರುವಂಥದ್ದು. ಹುಳಿ ಇಲ್ಲದಿದ್ದರೆ 1-1.5 ಕಪ್ ತನಕ ಹಾಕ್ಬೋದು. ಸೊ ಹಾಕಿ ಒಮ್ಮೆಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ. ಸ್ವಲ್ಪ ಪ್ರಾನ್ಸನ್ನು ನಾನು ಫ್ರೈ ಮಾಡಲಿಲ್ಲ, ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಹಾಕಿ ಹಾಗೆ ಇಟ್ಟಿದ್ದೆ. ಅದನ್ನು ಈಗ ಇದರೊಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕೆ ಹಾಗೆ ಹಾಕೋದು ಅಂತ ಹೇಳಿದರೆ, ಅದು ಅದರ ಸ್ಮೆಲ್ ಮಸಾಲೆ ತುಂಬ ಟೇಸ್ಟಿಯಾಗಿ ಇರ್ತದೆ. ಈಗ ನಾನು ಅರ್ಧ ಫ್ರೈ ಮಾಡಿದಂತಹ ಮಸಾಲೆ ತೆಗೆದು ಬ್ಲೆಂಡ್ ಮಾಡಿಟ್ಟಿದ್ದೆ. ಸೊ ಅದನ್ನು ಈಗ ಇದರೊಟ್ಟಿಗೆ ಆ್ಯಡ್ ಮಾಡ್ತೇನೆ. ಆ್ಯಡ್ ಮಾಡಿ ಈಗ ನೀವು ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು ಒಮ್ಮೆ. ನನಗೆ ಇದು ಸ್ವಲ್ಪ ಕಡಿಮೆ ಇತ್ತು, ಸೊ ಅದಕ್ಕೋಸ್ಕರ ಹಾಕಿದ್ದೇನೆ. ನೋಡಿ, ಈಗ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕಿದ್ದೇನೆ. ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ. ಇದು ನಾನು ತುಂಬ ಮಾಡಿದ್ದೇನೆ ಮಸಾಲೆ, ಯಾಕಂತ ಹೇಳಿದರೆ ನಾನೊಂದು ಅರ್ಧ ತೆಗೆದು ಸಪರೇಟ್ ಇಟ್ಟಿದ್ದೇನೆ. ಸಪರೇಟ್ ಇಡಬೇಕು ಅಂತಿಲ್ಲ, ನಿಮಗೆ ಬೇಕು ಅಂತ ಹೇಳಿದರೆ ಮಾಡ್ಬೋದು. ನಾವೀಗ ಬ್ಲೆಂಡ್ ಮಾಡಿ ಹಾಕಿದ್ದೇವಲ್ಲ ಮಸಾಲೆ, ಅದು ಸ್ವಲ್ಪ ಹೆಚ್ಚಾಗ್ತದೆ ಹಾಗೆ ಹಾಕಿದರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಸಪರೇಟ್ ಇಟ್ಟಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಬೇಕಾದಷ್ಟು ನೀರು, ಅಂದರೆ ನಾವೀಗ ಮಿಕ್ಸ್ ಬಿರಿಯಾನಿ ಮಾಡುವಾಗ ಅದರ ಮೆಷರ್ಮೆಂಟ್ ಅಷ್ಟೇ ಹಾಕಬೇಕು. ಈಗ ನಾನು 1 ಕಪ್ಪಷ್ಟು ನೀರು ಹಾಕಿದ್ದೇನೆ. ಇದಕ್ಕೆ ಹಾಕಿ ನಾವು ಫ್ರೈ ಮಾಡಿಟ್ಟಂಥ ಆನಿಯನ್ ಉಂಟಲ್ಲ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ರಾ ಸ್ಮೆಲ್ ಸ್ವಲ್ಪ ಕೂಡ ಇರಬಾರ್ದು, ಅದು ಇದ್ದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಅದು ಹೋಗೋ ತನಕ ಫ್ರೈ ಮಾಡಬೇಕು. ಈಗ ಒಂದು ಮೀಡಿಯಮ್ ಫ್ಲೇಮ್ ಇಡ್ಬೋದು, ಮೀಡಿಯಮ್ಮಲ್ಲಿ ಇಟ್ಟು ಮುಚ್ಚಿಟ್ಟು ಕೂಡ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡ್ಬೋದು. ಈಗ ಇದಕ್ಕೆ ನಾನು ತಗೊಂಡಿರುವಂಥದ್ದು ಗಂಧಸಾಲೆ ಅಕ್ಕಿ. ಇದರಲ್ಲಿ ಗಂಧಸಾಲೆ ಅಕ್ಕಿ 4 ಲೋಟ ತಗೊಂಡಿದ್ದೇನೆ. 1 ಲೋಟಕ್ಕೆ 2 ಲೋಟ ನೀರಿನ ಹಾಗೆ 8 ಲೋಟ ನೀರು ಹಾಕಬೇಕು. ಇದರಲ್ಲಿ ಆಲ್ರೆಡಿ 1-2 ಲೋಟದಷ್ಟು ಇತ್ತು ಮಸಾಲೆ ಎಲ್ಲ ಸೇರಿ. ಸೊ ಉಳಿದ 6 ಲೋಟ ನೀರನ್ನು ಹಾಕಿ ಬಾಯ್ಲ್ ಆಗುವ ತನಕ ವೆಯ್ಟ್ ಮಾಡಬೇಕು. ಇದು ಸ್ವಲ್ಪ ಬಾಯ್ಲ್ ಆಗುವಾಗ ನಾನು ಫಸ್ಟಿಗೆ ಫ್ರೈ ಮಾಡಿಟ್ಟಿದ್ನಲ್ಲ, ಅದರಲ್ಲಿ ಇರುವಂತಹ ಪ್ರಾನ್ಸನ್ನು ಹಾಕಿದ್ದೇನೆ ಈಗ ಇದಕ್ಕೆ. ಈಗ ಉಳಿದಿರುವಂತಹ ಕೊರಿಯಂಡರ್ ಲೀವ್ಸ್ ಮತ್ತು ಪುದೀನ ಲೀವ್ಸ್ ಕೂಡ ಇದಕ್ಕೆ ಹಾಕಿದ್ದೇನೆ. ಹಾಕಿ ಒಮ್ಮೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ. ಇದು ಈಗ ಒಳ್ಳೆ ಬಾಯ್ಲ್ ಆಗಬೇಕು. ಈಗ ನೀವು ರುಚಿ ಟೇಸ್ಟ್ ಎಲ್ಲ ನೋಡಿದರೆ ಆಯಿತು. ಈಗ ಒಂದು ವೇಳೆ ಕಡಿಮೆ ಇದ್ದರೆ ಈಗಲೇ ಹಾಕಬೇಕು, ಮತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲ ಟೇಸ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಬಾಯ್ಲ್ ಆಗಲಿಕ್ಕೆ ಬಿಡಿ ಅದು.
ಅಕ್ಕಿ ಹಾಕಿರುವಂತಹ ವಿಡಿಯೋ ಅದು ಡಿಲೀಟ್ ಆಗಿದೆ. ಸೊ ನೋಡಿ, ಈ ರೀತಿ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಈಗ ಒಂದು 50% ಬೆಂದಿದೆ. ಈಗ ತೋರಿಸ್ತಾ ಇರುವಂಥದ್ದು ಇದು ಆಲ್ರೆಡಿ ಬೆಂದಿರುವಂಥದ್ದು. ಸೊ ಇದರ ಮೇಲೆ ಪುದೀನ ಲೀವ್ಸನ್ನು ಸ್ವಲ್ಪ ಹಾಕಬೇಕು. ಮತ್ತು ನಾವು ಫಸ್ಟ್ ಫ್ರೈ ಮಾಡಿಟ್ಟಿದ್ವಲ್ಲ ಆ ಪ್ರಾನ್ಸನ್ನು ಹಾಕಿದರೆ ಈ ರೀತಿ. ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೊಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.